ಗೈಸ್ ಯಾರು ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ನಿನ್ನೆಯಿಂದ ನನಗೆ ತುಂಬಾ ಜನ ಈ ವಿಡಿಯೋನ ಕಳಿಸ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ವಿಡಿಯೋ ನೋಡಿದ್ಮೇಲೆ ನನಗೆ ಅನ್ಸಿದ್ದು, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ಜನನಾಯಕರು, ಅವರಿಗೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದ್ರೆ ಇನ್ನು ಜನಸಾಮಾನ್ಯರದ್ದು ತಪ್ಪು ಅಂತ ನಾವಿನ್ನೇನ್ ಮಾತಾಡೋದಕ್ಕಾಗತ್ತೆ? ಇರ್ತಾರೆ, ಮಾನಸಿಕ ಅಸ್ವಸ್ಥರು ತುಂಬಾ ಜನ ಇರ್ತಾರೆ. ಈ ತರ ಒಬ್ಬ ಜನನಾಯಕರ ಸುತ್ತಮುತ್ತ ಈ ರೀತಿ ಹುಚ್ಚುಚ್ಚುರಂಗ್ ಆಡೋ ಅಂತ ತುಂಬಾ ಜನ ನಮ್ಮಲ್ಲಿ ಇದ್ದಾರೆ. ಅದಕ್ಕೆ ನಮ್ಮ ದೇಶ, ನಮ್ಮ ರಾಜ್ಯದ ಪರಿಸ್ಥಿತಿ ಈ ತರ ಆಗಿರೋದು ಅಷ್ಟೇ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆಪಲ್ ಹಾರನ ತಂದು ಹಾಕಿದ್ದಾರೆ. ಅವ್ರು ಯಾವ ಮೂರ್ಖರೋ ಮುಟ್ಟಾಳ್ರೋ ನನ್ಗಂತೂ ಗೊತ್ತಿಲ್ಲ. ಸರಿ ಆಯ್ತು, ಅವ್ರು ಮುಟ್ಟಾಳ್ರೆ ಅಂತ ಅನ್ಕೋಣ, ತಂದ್ಬಿಟ್ಟು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ಬೇಕಿತ್ತು? ಒಬ್ಬ ಪ್ರಜ್ಞಾವಂತ ಜನನಾಯಕರಾಗಿದ್ದವ್ರು ಏನ್ ಮಾಡ್ಬೇಕಿತ್ತು? ಯಾಕ್ರಪ್ಪ ಮೂರ್ಖರ ಈ ತರ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಈ ಆಪಲ್ ಗಳನ್ನ ಇಲ್ಲಿ ಬಂದಿರುವಂತ ಜನರಿಗಾದ್ರೂ ಕೊಡಿ ಅಂತ ಹೇಳ್ಬಿಟ್ಟು ಕೊಡಿಸಿದಿದ್ರೆ ನನಗೆ ಅವ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಾ ಇತ್ತು, ನಿಮ್ಮೆಲ್ರಿಗೂ ಕೂಡ ಗೌರವ ಜಾಸ್ತಿ ಆಗ್ತಿತ್ತು. ನಿಜ ತಾನೆ? ಅವ್ರು ಏನ್ ಮಾಡಿದಾರೆ, ಅದನ್ನ ಕಚ್ಚಿಬಿಟ್ಟು ಜನರ ಮೇಲೆ ಬಿಸಾಕ್ತಾ ಇದ್ದಾರೆ. ಆ ಜನಗಳು ಅದನ್ನ ಆಯ್ಕೊಂಡು ತಿಂತಾ ಇದ್ದಾರೆ. ಏನ್ ಅರ್ಥ ಆಯ್ತಿಲ್ಲ ನಿಮಗೆ? ಯಥಾ ರಾಜ ತಥಾ ಪ್ರಜಾ, ಸಿಂಪಲ್. ಅರ್ಥ ಆಯ್ತು ಅನ್ಸುತ್ತೆ. ನಾನು ಅದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಒಂದ್ಸಲ ಹೇಳಿದ್ದೆ, ಈ ಹಳೆ ತಲೆಗಳು ಮತ್ತೆ ಮತ್ತೆ ಬರಬಾರ್ದು ಅಧಿಕಾರಕ್ಕೆ. ಬೇಡ ಅವರೆಲ್ಲ ನಮಗೆ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಹೊಸಬ್ರು ಯಾರಾದ್ರೂ ಬರ್ಬೇಕು, ಹೊಸ ರೀತಿಯಲ್ಲಿ ಏನಾದ್ರು ಬದಲಾವಣೆ ತರಬೇಕು ಅಂತ. ಇಲ್ಲ, ಅದಾಗ್ಲಿಲ್ಲ. ತೂಕುಡ್ಸೋರು ಹೋದ್ರು, ತೂರಾಡೋರು ಬಂದ್ರು. ತೂರಾಡೋರು ಬಂದ್ಮೇಲೆ ಏನ್ ಮಾಡ್ತಾ ಇದಾರೆ ನೀವೇ ನೋಡ್ತಾ ಇದ್ದೀರಾ. ಗಾಯ್ಸ್, ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ಹಾರಿಬಲ್ ಅನ್ಸುತ್ತೆ ಗಾಯ್ಸ್, ಸೀರಿಯಸ್ಲಿ. ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ನಡ್ಕೋತಿರೋ ರೀತಿಗೂ ಜನಗಳು ಆಡ್ತಿರುವಂತ ಹುಚ್ಚಾಟಕ್ಕೂ ಕರೆಕ್ಟ್ ಆಗಿದೆ ಜೋಡಿ ಮಾತ್ರ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ಇನ್ನು 2.5 ವರ್ಷದಲ್ಲಿ ಏನೇನ್ ನೋಡ್ಬೇಕು ಕರ್ಮಗಳು ನನಗಂತೂ ಗೊತ್ತಿಲ್ಲ. ನಿಮಗೆ ಏನ್ ಅನಿಸ್ತು ಗೈಸ್ ಇದನ್ನ ನೋಡಿ? ನನಗಿಷ್ಟೇ ಹೇಳೋದಕ್ಕಾಗದು. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನ್ ನಿಮ್ದೇನೆ. ಶೇರ್ ಮಾಡಿ ವಿಡಿಯೋನ ಎಲ್ಲರಿಗೂ, ರೀಪೋಸ್ಟ್ ಮಾಡಿ. ಇನ್ನಷ್ಟು ಇಂಥ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನನ್ನ ಅಕೌಂಟನ್ನ ಫಾಲೋ ಮಾಡ್ಕೊಳ್ಳಿ.